ನಾನು ಸೌಮ್ಯ ಮಳಲಿ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ತಜ್ಞರ ಜೊತೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ದಿಢೀರಂತ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆಗಿರುವಂಥದ್ದು. ನಿನ್ನೆ ಒಂದೇ ದಿನ 4,000ಕ್ಕೂ ಅಧಿಕ ಸೋಂಕಿತರು ಕಂಡು ಬಂದಿದ್ದಾರೆ. ಹಾಗಾಗಿ ಅತಿ ವೇಗವಾಗಿ ಹರಡ್ತಾ ಇದೆ ಸೋಂಕು. ಅದರ ಜೊತೆಗೆ ಒಮೈಕ್ರಾನ್ ಸೋಂಕು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೊರೋನಾ ಕಂಟ್ರೋಲ್ಗೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ಇದೆಲ್ಲದರ ಕುರಿತಂತೆ ತಜ್ಞರ ಜೊತೆ ಆರೋಗ್ಯ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಮಹತ್ವದ ಚರ್ಚೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಅಬ್ಬರಿಸ್ತಾ ಇರುವಂಥದ್ದು. ಕಳೆದ 4 ದಿನಗಳಿಂದ ಸೋಂಕು ಬಹಳ ವೇಗವಾಗಿ ಹರಡ್ತಾ ಇದೆ. ಸೊ ನಾವು ಜನವರಿ 3ರಂದು ಎಷ್ಟು ಕೊರೋನಾ ಕೇಸ್ ಇತ್ತು ಅನ್ನೋದನ್ನ ನೋಡೋದಾದ್ರೆ 1041 ಇತ್ತು. ಇನ್ನು ಜನವರಿ 4ರಂದು ಕೊರೋನಾ ಕೇಸ್ 2053 ಆಯಿತು. ಜನವರಿ 5ಕ್ಕೆ ಕೊರೋನಾ ಕೇಸ್ 3605 ಆಗಿತ್ತು. ಜನವರಿ 6ರಂದು ಕೊರೋನಾ ಕೇಸ್ 4000 ಗಡಿಯನ್ನ ದಾಟಿತ್ತು. 4324 ಸೋಂಕಿತರು ಕಂಡು ಬಂದಿದ್ರು. ಹಾಗಾಗಿ ದಿಢೀರಂತ ಸೋಂಕು ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋ ಕುರಿತಂತೆ ತಜ್ಞರ ಜೊತೆ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದಾರೆ ಆರೋಗ್ಯ ಸಚಿವರು. ಸೊ ಬೆಂಗಳೂರಿಗೆ ಮತ್ತಷ್ಟು ಕಠಿಣ ನಿಯಮಗಳನ್ನ ಹಾಕುವಂತಹ ಸಾಧ್ಯತೆಗಳಿದೆ. ಬೆಂಗಳೂರಿಗೆ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿಯಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವೀಕೆಂಡ್ ಕರ್ಫ್ಯೂ ಬಳಿಕ ಮತ್ತಷ್ಟು ಟಫ್ ರೂಲ್ಸ್ ಅನ್ನ ಹಾಕೋ ಸಾಧ್ಯತೆ ಇದೆ. ಪಾಸಿಟಿವಿಟಿ ದರ 5% ದಾಟಿದ್ರೆ ಲಾಕ್ಡೌನ್ಗೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ದರ 7.5 ಇದೆ. ನಿನ್ನೆ ಒಂದೇ ದಿನ 4,324 ಕೇಸ್ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಲಾಕ್ಡೌನ್ಗೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಸೊ ಮುಂದೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಏನೆಲ್ಲ ಟಫ್ ರೂಲ್ಸ್ ಅನ್ನ ಮತ್ತಷ್ಟು ಕಠಿಣ ನಿಯಮಗಳನ್ನ ಹಾಕಲಾಗುತ್ತೆ ಅನ್ನುವಂಥದ್ದು ಈಗ ಇವತ್ತಿನ ಸಭೆಯ ಬಳಿಕ ಗೊತ್ತಾಗಲಿದೆ. ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನವೀನ್ ಕುಮಾರ್, ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ನಮ್ಮ ಕೋವಿಡ್ನ ನಿಯಂತ್ರಣ ಮಾಡಲಿಕ್ಕೆ ಕಳೆದ 2 ವರ್ಷಗಳಿಂದ ಸರ್ಕಾರದ ಜೊತೆ ಇವತ್ತು ಸಹಕಾರವನ್ನು ಕೊಟ್ಟು ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಅವರು, ಅದೇ ರೀತಿ ಏಕರೂಪ ರಾಜ್ಯದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಕಳೆದ 4 ದಿನಗಳಿಂದ ನಾವು ನೋಡಬಹುದು ಬಹಳ ವೇಗವಾಗಿ ಕೊರೋನಾ ಸೋಂಕು ಹರಡ್ತಾ ಇರುವಂಥದ್ದು. ಅಂದ್ರೆ ಪ್ರತಿನಿತ್ಯ 1-1.5 ಸಂಖ್ಯೆಯಲ್ಲಿ ಸೋಂಕಿತರು ಕಂಡು ಬರ್ತಾ ಇದೆ. ಇದು ಬಹಳನೇ ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂತಹ ವಿಚಾರ. ಹಾಗಾಗಿ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ತಜ್ಞರ ಜೊತೆ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಸೊ ಮೀಟಿಂಗ್ ಅಲ್ಲಿ ಏನೆಲ್ಲ ಮಹತ್ವದ ಚರ್ಚೆ ಆಗಿರುವಂಥದ್ದು, ಟಫ್ ರೂಲ್ಸ್ ಮತ್ತಷ್ಟು ಕಠಿಣ ಕ್ರಮ ಅಂತ ಬರೋದಾದ್ರೆ ರಾಜಧಾನಿಗೆ ಯಾವ್ಯಾವ ರೀತಿಯಾದಂತಹ ಮತ್ತಷ್ಟು ಟಫ್ ರೂಲ್ಸ್ ಅನ್ನ ಹಾಕೋ ಚಾನ್ಸಸ್ ಇದೆ? ಸೌಮ್ಯಮಳಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ತಾಂತ್ರಿಕ ಸಲಹಾ ಸಮಿತಿ ಮುಖ್ಯಸ್ಥರುಗಳು, ಆರೋಗ್ಯ ಇಲಾಖೆಯ ಪ್ರಮುಖ ಅಧಿಕಾರಿಗಳು, ಬಿಬಿಎಂಪಿಯ ಮುಖ್ಯ ಆಯುಕ್ತರೊಡನೆ ಇವತ್ತು ವಿಧಾನಸೌಧದಲ್ಲಿ ಮಹತ್ವದ ಸಭೆಯನ್ನು ನಡೆಸಿದರು. ಸಭೆಯ ಬಳಿಕ ಅನೇಕ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಯಾಕಂತ ಹೇಳಿದ್ರೆ ಈಗಾಗಲೇ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನ ಹೆಚ್ಚಳ ಆಗ್ತಿರುವಂತ ಬೆಂಗಳೂರಿನಲ್ಲಿ ಹೆಚ್ಚಳ ಆಗ್ತಿರೋದ್ರಿಂದ ಆತಂಕ ವ್ಯಕ್ತಪಡಿಸಿರುವಂತಹ ತಜ್ಞರು, ಹಾಗಾಗಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ವಿದೇಶದಿಂದ ಬರುವ ಪ್ರಯಾಣಿಕರು, ರೈಲು ನಿಲ್ದಾಣ ಮತ್ತು ಇತರೆ ಕಡೆಯಿಂದ ಬರುವಂತ ಮುನ್ನ ಅವರಿಗೆ ಸುವಿಧಾ ನಿಯಮ ಪಾಲಿಸಲು ಮಾರ್ಗಸೂಚಿ ಬಗ್ಗೆ ಚರ್ಚೆ ಆಯಿತು. ಅದೇ ರೀತಿ ಎಲ್ಲಾ ಗಡಿಗಳಲ್ಲಿ ಚೆಕ್ ಪೋಸ್ಟ್ಗಳು ನಿಗಾ ಇಡಬಹುದು. ಕೋವಿಡ್ ಕೇರ್ ಸೆಂಟರ್ ಮತ್ತು ಬಿಬಿಎಂಪಿ ವಲಯದಲ್ಲಿ 80ರಷ್ಟು ಸೋಂಕು ಕಾಣಿಸಿಕೊಂಡಿರೋದ್ರಿಂದ ಪ್ರತಿಯೊಂದು ಕಡೆಯೂ ಕೂಡ ಕೋವಿಡ್ ಸೆಂಟರ್ ನ ಕೂಡಲೇ ತರಲಿಕ್ಕೆ ಸೂಚನೆ ಕೊಡಲಾಯಿತು. ಪ್ರತಿ 8 ವಲಯಗಳಿಗೆ ಕಮಾಂಡ್ ಸೆಂಟರ್ ಅನ್ನ ತರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಯಾವುದೇ ವ್ಯಕ್ತಿಗೆ ಪಾಸಿಟಿವ್ ಬಂದಾಗ ಸೋಂಕಿತರಿಗೆ ಕರೆ ಮಾಡುವುದು ಮತ್ತು ಮುಂದಿನ 7 ದಿನ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕಂತೇಳಿ ಸೋಂಕಿತ ವ್ಯಕ್ತಿಗೆ ಟೆಲಿಕನ್ಸಲ್ಟ್ ಮೂಲಕ ಕ್ರಮ ಕೈಗೊಳ್ಳಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ಇದಕ್ಕಾಗಿ ಸರ್ಕಾರ ಬೆಂಗಳೂರು ಒಂದರಲ್ಲೇ ಸುಮಾರು 10,000 ಗೃಹ ವೈದ್ಯರ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಅನಗತ್ಯವಾಗಿ ಪಾಸಿಟಿವ್ ಬಂದಾಗ ಆಸ್ಪತ್ರೆಗೆ ಆತಂಕದಿಂದ ದಾಖಲಾಗೋದು ಬೇಡ ಎಂಬ ಕಾರಣಕ್ಕಾಗಿ 10,000 ಗೃಹ ವೈದ್ಯರನ್ನ
ನೇಮಕ ಮಾಡಲಾಗಿದ್ದು ಅವ್ರ ಮುಖಾಂತರ ಟೆಲಿ ಟ್ರಯಾಸಿಂಗ್ ಮತ್ತು ಟೆಲಿ ಕೌನ್ಸಿಲಿಂಗ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನ ಗೈಡ್ಲೈನ್ಸ್ ಮತ್ತು ಅಡ್ಮಿಷನ್ ಪಾಲಿಸಿ ಪ್ರಕಾರ ಇದ್ರೆ ಮಾತ್ರ ಅಂತ ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳೋ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಎಲ್ಲಾ ಪ್ರೈಮರಿ ಕಾಂಟ್ಯಾಕ್ಟ್ ಇರೋರಿಗೆ RT-PCR ಟೆಸ್ಟ್ ಮಾಡಲು ಮತ್ತು ಇದು ಕಡ್ಡಾಯ ಮಾಡಲು ಸರ್ಕಾರ ನಿರ್ಧಾರ ಮಾಡುವಂತದ್ದು. ಸೋಂಕಿತ ವ್ಯಕ್ತಿಯ ಪ್ರಾಥಮಿಕ ಸಂಪರ್ಕಿತರು ಕೂಡ RT-PCR ಟೆಸ್ಟ್ ಮಾಡಿಸುವುದು ಕೂಡ ತೀರ್ಮಾನವನ್ನು ಸರ್ಕಾರ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರುವಂತದ್ದು ಸೌಮ್ಯ. ಅದೇ ರೀತಿ 2 ಡೋಸ್ ಪಡೆದವರಿಗೆ ಕಡ್ಡಾಯ ಪ್ರವೇಶವನ್ನು ಮಾಡುವುದು, ಅದು ಸರ್ಕಾರಿ ಕಚೇರಿ ಇರ್ಬೋದು, IT-BT, ಮಾಲ್, ಥಿಯೇಟರ್, ಹೋಟೆಲ್, ಮೆಟ್ರೋಗಳಲ್ಲೂ ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಯೂನಿವರ್ಸಲ್ ಪಾಸ್ ಮಾಡಿಸಲು ಕೂಡ ಸರ್ಕಾರ ಚಿಂತನೆ ನಡೆದಿರುವಂತದ್ದು. ಅದೇ ರೀತಿ ಮನೆಯಲ್ಲಿ ಯಾವುದೇ ಮನೆಯಲ್ಲಿ 3 ಪ್ರಕರಣ ಕಂಡು ಬಂದ್ರೆ ಆ ಮನೆಯನ್ನ ಮೈಕ್ರೋ ಕಂಟೋನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡುವಂತದ್ದು. ಅದೇ ರೀತಿ ಸರಿಯಾದ ಮಾಹಿತಿ ಸೂಕ್ತ ವ್ಯಕ್ತಿಯಿಂದ ಮಾಹಿತಿಯನ್ನ ತಲುಪಿಸಲಿಕ್ಕೆ ಸರ್ಕಾರದಿಂದ ಒಂದು ಪ್ಯಾನಲ್ ಮೆಂಬರ್ ಅನ್ನ ಅಧಿಕೃತವಾಗಿ ವೈದ್ಯರನ್ನ ನೇಮಕ ಮಾಡಲಿಕ್ಕೂ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಸೌಮ್ಯಮಳಲಿ ಸೋಮವಾರದಿಂದ ಪ್ರತಿದಿನ 5 ಗಂಟೆಗೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲು ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಸಮಾಜದ ಗಣ್ಯ ವ್ಯಕ್ತಿಗಳ ಮೂಲಕ ಸಾರ್ವಜನಿಕ ಅರಿವು ಮೂಡಿಸೋ ಆಡಿಯೋ ಮತ್ತು ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ ಆಸ್ಪತ್ರೆ ಚಿಕಿತ್ಸೆ ಮಾಹಿತಿಗಳು ಕೂಡ ಲಭ್ಯವಾಗುವಂತೆ ಜನಸಾಮಾನ್ಯರಿಗೆ ತಿಳಿಸಿಕೊಡ್ಲಿಕ್ಕೆ ಸರ್ಕಾರ ಮಾಡಿರುವಂತದ್ದು. ಪ್ರಮುಖವಾಗಿ ಸೌಮ್ಯಮಳಲಿ ಸರ್ಕಾರದ ಜೊತೆ ವಾಲಂಟರಿಯಾಗಿ ಕೆಲಸ ಮಾಡಲು ಸರ್ಕಾರ ಈಗಾಗಲೇ ಇನ್ವೈಟ್ ಮಾಡಿರುವಂತದ್ದು. ಈ ಒಂದು ಆಪ್ ಅನ್ನು ಕೂಡ ಮಾಡಿರುವಂತದ್ದು. ಈ ಆಪ್ಗೆ ಮಿಸ್ ಕಾಲ್ ನೀಡಿದ್ರೆ ಆಸಕ್ತಿ ಇದ್ದಂತವ್ರನ್ನ ಸರ್ಕಾರವೇ ಅಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಸಂಪರ್ಕ ಮಾಡುವಂತದ್ದು. ಸರ್ಕಾರದಿಂದ ಬರುವಂತವ್ರಿಗೆ ಸರ್ಕಾರ ಕೂಡ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ ಔಷಧ, ಉಪಕರಣ, ದಾಸ್ತಾನು ಅಗತ್ಯ ಇರೋ ಕಡೆ ಎಲ್ಲಾ ದಾಸ್ತಾನುಗಳನ್ನ ಮಾಡ್ಕೊಳ್ಬೇಕಾಗಿ ಈಗಾಗಲೇ BBMPಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮುಂದಿನ 2.5 ತಿಂಗಳಿಗಾಗುವಷ್ಟು ಔಷಧಿ, ಉಪಕರಣ, ದಾಸ್ತಾನನ್ನ ಮಾಡ್ಕೊಳ್ಳಿಕ್ಕೆ ಈಗಾಗಲೇ BBMPಗೆ ಇವತ್ತಿನ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಸೌಮ್ಯಮಳಲಿ. ಇನ್ಫಾರ್ಮೇಶನ್ಗೆ ಇನ್ನು ಬೆಂಗಳೂರಲ್ಲಿ ಕೊರೋನಾ ತಡೆ ಬಗ್ಗೆ BBMP ಕೈಗೊಂಡಿರೋ ಕ್ರಮಗಳೇನೇನು ಅನ್ನೋ ಬಗ್ಗೆ ಕಮಿಷನರ್ ಗೌರವ್ ಗುಪ್ತಾ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಗೌರವ್ ಗುಪ್ತಾ ಅವರ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿಟ್ ಚಾಟ್ ನಡೆಸಿದ್ದಾರೆ. ಏನೇನ್ ಮಾತಾಡಿದ್ರು ಬನ್ನಿ ನೋಡೋಣ. ಈಗ ನಮ್ಮ ಜೊತೆ BBMPಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಗೌರವ್ ಗುಪ್ತರವರಿದ್ದಾರೆ. ಸೋಂಕು ತಡೆಗಟ್ಟೋಕೆ BBMP ಕರ್ತವ್ಯ ಏನಂತೇಳಿ ಸ್ವತಃ ಅವರೇ ನಮ್ಮ ಜೊತೆ ಮಾತನಾಡ್ತಿದ್ದಾರೆ. ಸರ್, ಎಲ್ಲೊಂದು ಕಡೆಗೆ 4,000 ಗಡಿ ದಾಟಾಗಿದೆ, ಇವತ್ತು 6,000 ಗಡಿ ದಾಟೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದು BBMPಗೆ ಎಲ್ಲೊಂದು ಕಡೆ ದೊಡ್ಡ ಆತಂಕದ ವಿಚಾರ ಅಲ್ವಾ ಸರ್? ಈಗ ಒಟ್ಟಾರೆ ನಮಗೆ ಕೋವಿಡ್ ವೈರಾಣು ಏನಿದೆ ಇದರ ಪರಿಚಯ ನಮಗೆ 1 ವರ್ಷ ಹಿಂದೆ ಆಗಿದೆ. ಮೊದಲನೇ ಅಲೆ, 2ನೇ ಅಲೆ, ತದನಂತರ ಈಗ 3ನೇ ಅಲೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಒಂದು ಜಾಗತಿಕ ನಗರ. ಬ್ಯಾಂಗ್ಳೂರ್ನಲ್ಲಿ ಬೇರೆ ಬೇರೆ ನಗರಗಳಿಂದ ಜನರು ಇಲ್ಲಿ ಬರ್ತಾರೆ, ಹೋಗ್ತಾರೆ, ಎಟ್ಸೆಟ್ರಾ. ಅದಾವಾಗ ತನ್ನಿಂದ ತಾನೇ ಅದು ಸೋಂಕು ನಮಗೆ ಬರ್ತಾ ಇದೆ. ಅದು ಸೋಂಕನ್ನು ಹರಡದಂತೆ ನೋಡ್ಕೊಳ್ಳೋದಾದರೆ ಎಲ್ಲರೂ ಮಾಸ್ಕನ್ನು ಧರಿಸ್ಕೊಂಡು ಹೋಗಬೇಕು. ಏಕೆಂದರೆ ನಾವು ತಪ್ಪು ಮಾಡಬಾರ್ದು, ಬೇರೆ ಮುಂದೆನವರು ತಪ್ಪು ಮಾಡಿದರೆ, ನಮ್ಮ ಮುಂದೆ ಇದ್ದವರು ತಪ್ಪು ಮಾಡಿದರೆ ನಾವಂತೂ ತಪ್ಪು ಮಾಡಬಾರ್ದು. ಇಬ್ಬರು ಮಾಸ್ಕನ್ನು ಹಾಕ್ಕೊಂಡು ಹೋದರೆ ಖಂಡಿತ ಅದನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಡೆಯೋದಕ್ಕೆ ಅದೊಂದೇ ಸಾಧನ. ಒಂದು. ಎರಡನೇದು, ಯಾವುದೇ ಒಂದು ಜನಸಾಂದ್ರತೆ ಇರ್ತಕ್ಕಂಥ ಪ್ರದೇಶ, ಜಾಸ್ತಿ ಜನರು ಸೇರಿದ್ದಾರೆ ಅಂಥ ಒಂದು ಪ್ರದೇಶದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಎಸೆನ್ಷಿಯಲ್ ಇದ್ದರೆ ಮಾತ್ರ ಹೋಗಬೇಕು, ಇಲ್ಲವಾದರೆ ಹೋಗಬಾರ್ದು. ಇದೊಂದು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ನಾನು ಈ ಸಂದರ್ಭದಲ್ಲಿ ಎಷ್ಟು ಹೇಳುತ್ತೇನೆ, ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆದರೆ ಸಂಖ್ಯೆ ಏರಿಕೆ ಆದ ಕೂಡಲೇ ಎಲ್ಲರೂ ಆಸ್ಪತ್ರೆ ಅವಶ್ಯಕತೆ ಇರೋದಿಲ್ಲ. ಏನಕ್ಕೆ ಇರೋದಿಲ್ಲ ಅಂದರೆ, ತಾವು ಎಲ್ಲರೂ ಬಹಳ ಬುದ್ಧಿವಂತಿಕೆಯಿಂದ ಲಸಿಕೆಯನ್ನು ಪಡೆದಿದ್ದೀರಿ. ಲಸಿಕೆಯನ್ನು ಪಡೆದಿರ್ತಕ್ಕಂಥವರು ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ರಕ್ಷಣೆ ಇರುತ್ತೆ. ಸೋಂಕು ಬರುತ್ತೆ, ಆದರೆ ಸೋಂಕದ ತೀವ್ರತೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಇದ್ಬಿಟ್ಟು ಅದನ್ನು ಗುಣಮುಖರಾಗಲಿಕ್ಕೆ ಸಾಧ್ಯ ಇದೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ ವೈದ್ಯಕೀಯ ಸಂಪರ್ಕಿತರನ್ನ ಕ್ವಾರಂಟೈನ್ ಮಾಡಿಸುವಲ್ಲಿ BBMP ವಿಫಲವಾಗಿದೆ ಅಂತ ಹೇಳಿ ಮಾತು ಕೇಳಿ ಬರ್ತಿರುವಂಥದ್ದು. ಯಾಕಂತೇಳಿ ಎಲ್ಲ ಒಂದು ಕಡೆ ಈ ಹಿಂದೆ 2 ಅಲೆಯಲ್ಲಿ ಏನು BBMP ಟೇಕ್ ಕೇರ್ ತಗೊಳ್ತೋ ಆ ರೀತಿಯ ರಿಸ್ಕನ್ನು ತಗೊಳ್ತಾ ಇಲ್ಲ. ಎಲ್ಲ ಸೋಂಕಿತರು ಬಂದರೆ ನೀವು ಮನೇಲೇ ಇರಿ ಅಂತ ಹೇಳ್ತಾರೆ. ಆದರೆ ಅವ್ರ ಸಂಪರ್ಕಿತರನ್ನ ನೀವು ಏನು ಟ್ರೇಸ್ ಔಟ್ ಮಾಡುವಂಥದ್ದು, ಅವರಿಗೆ ಕ್ವಾರಂಟೈನ್ಗೆ ಸೂಚನೆ ಕೊಡುವಂಥದ್ದು, ಅದನ್ನ ಫಾಲೋಅಪ್ ಮಾಡೋದು ಆಗ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಯಾವುದೇ ಇದು ಸರಿ ಇಲ್ಲ. ಇದನ್ನು ಪ್ರತಿಯೊಂದು ಕಡೆ ಕಂಟೈನ್ಮೆಂಟ್ ಝೋನನ್ನು ಡಿಕ್ಲೇರ್ ಮಾಡುವ ಮೂಲಕ ಅದನ್ನು ಮಾನಿಟರ್ ಮಾಡಲಾಗುತ್ತದೆ. ನಮ್ಮಲ್ಲಿ 198 ವಾರ್ಡ್ಸ್ಗಳಲ್ಲಿ ಪ್ರತಿಯೊಂದರಲ್ಲಿ ನಮ್ಮ ವೈದ್ಯರು ಇದ್ದಾರೆ. ಅವರು ಮೊಬೈಲ್ ಟೀಮ್ಸ್ಗಳಿದ್ದಾವೆ, ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಅದನ್ನು ಅವರಿಗೆ ಅಡ್ವೈಸ್ ಕೊಡ್ತಕ್ಕಂಥದ್ದು ಅದೆಲ್ಲ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜನರ ಪಾತ್ರ ಇದರಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಅದನ್ನು ಮಾಸ್ಕನ್ನು ಹಾಕ್ಕೊಂಡು ಹೋಗಬೇಕು. ನಾವು ನೋಡ್ತಾ ಇದ್ದೀವಿ, ಕೆಲವು ವಿಶೇಷವಾಗಿ ಇದು ಹರಡ್ತಕ್ಕಂಥದ್ದು ಯಾರಿಂದ, ಈ ಕಡಿಮೆ ವಯಸ್ಸದವರು ಇದ್ದಾರೆ, 19ರಿಂದ 40 ವಯಸ್ಸಿದ್ದವರಿಂದ ಇದು ಹರಡ್ತಾ ಇದೆ. ಅದು ಹಿಂದಿನ ಸೋಂಕಿನಲ್ಲಿ ಅಷ್ಟು ಇರಲಿಲ್ಲ, ಇವಾಗ ಅದರಿಂದ ಹರಡ್ತಾ ಇದೆ. ಅಂದರೆ ನಮ್ಮಲ್ಲಿ ಯುವಕರು ಯಾರಿದ್ದಾರೆ
ಅವರು ಇದರ ಬಗ್ಗೆ ಮಾಸ್ಕನ್ನು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ಅದನ್ನು ಮತ್ತು ಅದರ ಜೊತೆಗೆ ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ನಲ್ಲಿ ಹೋದವಾಗ ಅಥವಾ ಬೇರೆ ಯಾವುದೋ ಒಂದು ಈ ಥರದ್ದು ಸನ್ನಿವೇಶದಲ್ಲಿ ಹೋದವಾಗ ಎಲ್ಲರೂ ಜೊತೆಗೆ ಇರ್ತಾರೆ, ಮಾಸ್ಕ್ ಇರೋದಿಲ್ಲ ಅಂತ ಸನ್ನಿವೇಶದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದನ್ನು ಎಲ್ಲರೂ ಗಮನಿಸಬೇಕು. ನಮ್ಮ ಕುಟುಂಬದವರು ಯಾರಾದರೂ ಇದ್ದರೂ ಕೂಡ, ನಮ್ಮಲ್ಲಿ ಮಕ್ಕಳು ಇದ್ದರೂ ಕೂಡ ಅವರಿಗೆ ಕೂಡ ಅಡ್ವೈಸ್ ಮಾಡ್ತಕ್ಕಂಥದ್ದನ್ನು ನಾವುಗಳು ಎಲ್ಲರೂ ಮಾಡಬೇಕು. ಸರ್, ಇವತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಜೊತೆ ಸಭೆ ನಡೆಸಿದ್ರಿ. ಈ ಸಭೆಯ ಹೈಲೈಟ್ಸ್ ಏನು ಸರ್? ತಾವು BBMP ಡಾಕ್ಟರ್ ಸುಧಾಕರ್ ಸಾಹೇಬರು ನಮ್ಮ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸಚಿವರು, ಸರ್ಕಾರ, ಕರ್ನಾಟಕ ಸರ್ಕಾರ, ಅವರು ತಮ್ಮ ಮೀಟಿಂಗ್ ಈಗಲೂ ನಡೀತಾ ಇದೆ. ಅದರಲ್ಲಿ ಮೀಟಿಂಗ್ ಆದ ನಂತರ ಖಂಡಿತ ತಮಗೆ ಉದ್ದೇಶಿಸಿ ಅವರು ಎಲ್ಲ ವಿಷಯಗಳು ನಾವು ತಮ್ಮ ಹತ್ರ ಏನು ಇನ್ಪುಟ್ಸ್ ತಗೊಂಡ್ರು ಸರ್? ನಾನು ಪ್ರತ್ಯೇಕವಾಗಿ ಹೇಳೋದು ಸರಿ ಅನಿಸೋದಿಲ್ಲ ನನಗೆ, ಯಾಕೆಂದರೆ ಅವರು ಭಾಳ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ತಮಗೆ ಬ್ರೀಫಿಂಗ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಇವಿಷ್ಟು ಗೌರವ್ ಗುಪ್ತರ್ ಅವರ ಅಭಿಪ್ರಾಯಗಳು. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಮಾಸ್ಕ್ ಯೂಸ್ ಮಾಡದಿಲ್ಲೇ ಹೆಚ್ಚು ಸೋಂಕಿತರು ಆಗ್ತಿದ್ದಾರೆ, ಸೋಂಕಿನ ಪ್ರಮಾಣ ಹೆಚ್ಚಾಗ್ತಿರುವಂಥದ್ದು ಮತ್ತು BBMP ತನ್ನದೇ ಆದ ಕಾರ್ಯವೈಖರಿಯನ್ನು ಮಾಡ್ತಿದೆ ಅನ್ನೋದು ಗೌರವ್ ಗುಪ್ತರ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 50-50 ರೂಲ್ಸ್, ವೀಕೆಂಡ್ ಕರ್ಫ್ಯೂ, ಎಲ್ಲೆಲ್ಲಿ ನಿರ್ಬಂಧ, ಏನೇನ್ ಸಿಗುತ್ತೆ? 2 ದಿನ ಕರುನಾಡಿಗೆ ಬೀಗ, ವೀಕೆಂಡ್ ಕರ್ಫ್ಯೂ. ಕೊರೋನಾಗೆ ಬ್ರೇಕ್ ಹಾಕಲು ಟಫ್ ರೂಲ್ಸ್ ಜಾರಿಯಾಗಿದೆ. ಇಂದಿನಿಂದಲೇ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಯಾಗ್ತಾ ಇದೆ. ಇಂದು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಕರ್ಫ್ಯೂ ಇರುತ್ತೆ. ಹಾಗಾಗಿ 2 ದಿನಗಳ ಕಾಲ ಸ್ತಬ್ಧವಾಗಲಿದೆ. ಕೊನೆಯ 2 ದಿನಗಳ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿರುವಂಥದ್ದು. ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದೆ. ಸೋಮವಾರ ಅಂದರೆ ಇವತ್ತು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ 2 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಸುಮ್ಮನೆ ಓಡಾಡಿದ್ರೆ ದಂಡ ಬೀಳೋದು, ಕೇಸ್ ಬೀಳೋದು ಪಕ್ಕ. ಹಾಗಾಗಿ ಈ ಕುರಿತಂತೆ ಪೊಲೀಸರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಗತ್ಯ ಓಡಾಟಕ್ಕೆ ಅಸ್ತು ಅಂದಿದ್ದಾರೆ. ಆದರೆ ಅನಗತ್ಯವಾಗಿ ಏನಾದರೂ ಓಡಾಡ್ತಾ ಇದ್ರೆ ಅಂಥವರ ವಿರುದ್ಧ ದಂಡ ಹಾಕಲಾಗುತ್ತೆ. ಅದರ ಜೊತೆಗೆ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗುತ್ತೆ. ಸೊ ಜನ ರೋಡಿಗಿಳಿಯೋ ಮುನ್ನ ಹುಷಾರಾಗಿರ್ಬೇಕು ಅಂತ ಪೊಲೀಸರು ಕೂಡ ಇದೀಗ ಜನರಿಗೆ ಒಂದು ಸಂದೇಶವನ್ನ ಕೊಟ್ಟಿರುವಂಥದ್ದು. 2 ದಿನಗಳ ಕಾಲ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರೋದ್ರಿಂದ ಅದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲೇಬೇಕು ಪ್ರತಿಯೊಬ್ಬರು. ಪೊಲೀಸರು ಕೂಡ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅನಗತ್ಯವಾಗಿ ಯಾರಾದರೂ ಆಚೆ ಬಂದ್ರೆ, ಸುಮ್ಮನೆ ಓಡಾಡ್ತಾ ಇದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಸೊ ಪಾರ್ಕ್, ಇನ್ನಿತರೆ ಯಾವುದೇ ಹೋಟೆಲ್ಗಳು ಅವೆಲ್ಲವೂ ಕೂಡ ಬಂದ್ ಆಗಿರುತ್ತೆ. ಹೋಟೆಲ್ಗಳಲ್ಲಿ ಕೇವಲ ಪಾರ್ಸಲ್ಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ನೋಡೋದಾದ್ರೆ ವೀಕೆಂಡ್ ಅಂತಂದ್ರೆ ಬಾರ್, ಪಬ್ಗಳು, ಕ್ಲಬ್ಗಳೆಲ್ಲವೂ ಕೂಡ ಫುಲ್ ಆಗಿರ್ತಾ ಇತ್ತು. ಆದರೆ ಕಂಪ್ಲೀಟ್ ಆಗಿ ಅವೆಲ್ಲವೂ ಕೂಡ ನಾಳೆ ಕ್ಲೋಸ್ ಆಗಿರುತ್ತೆ. ಇನ್ನು ಜಿಮ್ ಸೆಂಟರ್ಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಅದರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕೂಡ 2 ದಿನಗಳ ಕಾಲ ಇರೋದಿಲ್ಲ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದಾಗಿ. ಇನ್ನು ಥಿಯೇಟರ್ಗಳಲ್ಲೂ ಕೂಡ ಯಾವುದೇ ಸಿನಿಮಾ ಪ್ರದರ್ಶನ ಇರೋದಿಲ್ಲ. ಥಿಯೇಟರ್ಗಳು ಕೂಡ ಕಂಪ್ಲೀಟ್ ಆಗಿ 2 ದಿನ ಕ್ಲೋಸ್ ಆಗಿರುತ್ತೆ. ಅದರ ಜೊತೆಗೆ ಶಾಪಿಂಗ್ ಮಾಲ್ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿರಲಿದೆ. ಇನ್ನು ವೀಕೆಂಡ್ ಕರ್ಫ್ಯೂಗೆ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಕ್ಡೌನ್ ಮಾಡುವುದಕ್ಕೂ ಮಾನದಂಡ ಇದೆ ಅಂತ DKಶಿ ಗರಂ ಆಗಿದ್ದಾರೆ. ನಾನು ಅನೇಕ ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿಸಿದ್ದೇನೆ. ಇಡೀ ರಾಜ್ಯದಲ್ಲಿ 2% ಕೂಡ ಜನ ಆಸ್ಪತ್ರೆಯಲ್ಲಿಲ್ಲ. ಆಗ BSY 32.89% ಪಾಸಿಟಿವಿಟಿ ಇದ್ದಾಗ ಲಾಕ್ ಮಾಡಿದ್ರು. ಆದರೆ ಈಗ 3% ಪಾಸಿಟಿವಿಟಿ ಇದ್ರೂ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಇದು ಬಿಜೆಪಿ ಲಾಕ್ಡೌನ್, ಬಿಜೆಪಿ ವೀಕೆಂಡ್ ಕರ್ಫ್ಯೂ ಅಂತ DKಶಿ ಕಿಡಿಕಾರಿದ್ದಾರೆ. ವೀಕೆಂಡ್ ಕರ್ಫ್ಯೂ, ವೀಕೆಂಡ್ ಲಾಕ್ಡೌನು, ಇದ್ರ ಬಗ್ಗೆ ಅವರ ನೋವನ್ನ ಹೇಳ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಿ ಅಂತ ನಮ್ಮನ್ನ ಕೇಳ್ತಾ ಇದ್ದಾರೆ ಅಪೋಸಿಷನ್ ಪಾರ್ಟಿ. ನಾನು ನಿನ್ನೇನು ನಿಮ್ಮ ಹತ್ರ ಮಾತಾಡಿದೆ. ಅವರೆಲ್ಲ ಹೇಳಿದ್ಮೇಲೆ ಏನಪ್ಪ ಅವ್ರ ನೋವು, ಈ ಸರ್ಕಾರ ಏನಾದ್ರು ತಂದೆ ಆದಂತ ಒಂದು ಅಭಿಪ್ರಾಯನ ಪಡೆದು ಮಾಡಿರಬಹುದು ಅಂತ ಹೇಳಿ ನಾನು ಲೆಕ್ಕಾಚಾರ ಹಾಕೊಂಡಿದ್ದೆ. ನಿನ್ನೆ ನಾನು ಅನೇಕ ಜಿಲ್ಲೆಗಳಿಗೆ ಕಳಿಸಿ ರಿಯಾಲಿಟಿ ಚೆಕ್ ಮಾಡಿಸಿದ್ದೇನೆ. ರಾಮನಗರ ಇರ್ಬೋದು, ಬೆಂಗಳೂರು ಇರ್ಬೋದು,
ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಎಷ್ಟು ಕೋವಿಡ್ ಇದೆ, ಎಷ್ಟು ಜನ ಈ ಪೇಷಂಟ್ಗಳು ಅಡ್ಮಿಟ್ ಆಗಿದ್ದಾರೆ, ಎಷ್ಟು ಜನ ಐಸಿಯುಲಿದ್ದಾರೆ ಏನು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಎಲ್ಲ ಥರದ ಮಾಹಿತಿ ಕೂಡ ಫಸ್ಟ್ ಹ್ಯಾಂಡ್ ಬಂದಿದೆ. ಇಡೀ ರಾಜ್ಯದಲ್ಲಿ 2% ಇಲ್ಲ. ಇನ್ನು ವೀಕೆಂಡ್ ಕರ್ಫ್ಯೂಗೆ ಮಾಜಿ ಸಚಿವ ಯುಟಿ ಖಾದರ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಕರ್ಫ್ಯೂನಿಂದ ಕೊರೋನಾ ಒಮೈಕ್ರಾನ್ ಹತೋಟಿಗೆ ಬರಲ್ಲ, ಹೀಗಿದ್ರೂ ಲಾಕ್ಡೌನ್ ಕರ್ಫ್ಯೂ ಉದ್ದೇಶವೇನು ಅಂತ ಖಾದರ್ ಪ್ರಶ್ನೆ ಮಾಡಿದ್ದಾರೆ. ಲಾಕ್ಡೌನ್ ಮತ್ತು ಕರ್ಫ್ಯೂಯಿಂದ ಒಮಿಕ್ರಾನ್ ಕಡಿಮೆ ಆಗಲಿಕ್ಕೆ ಹೋಗುವುದಿಲ್ಲ, ಅದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಾಕ್ಡೌನ್ ಮತ್ತು ಕರ್ಫ್ಯೂ ಇವತ್ತು ಸರ್ಕಾರಕ್ಕೆ ಟೈಮ್ ಸ್ಪೇಸ್ ಅರೇಂಜ್ಮೆಂಟ್ ಮಾಡಲಿಕ್ಕೆ. ಇವತ್ತು ವಾಟ್ ಇಸ್ ದ ಪಾಸಿಟಿವಿಟಿ ರೇಟ್? ಪಾಸಿಟಿವಿಟಿ ರೇಟ್ 3%. ಈ ಪಾಸಿಟಿವಿಟಿ ರೇಟ್ನಲ್ಲಿ ಆಕ್ಸಿಜನ್ ಬೆಡ್ ಮತ್ತು ICU ಅಲ್ಲಿ ಪೇಷಂಟ್ಗಳೇ ಇಲ್ಲ, ಭಾಳಷ್ಟು ವಿರಳ. ಭಾಳಷ್ಟು ಪೇಷಂಟ್ಗಳು ಇವತ್ತು ಪಾಸಿಟಿವ್ ಬಂದವರು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ 95%. ಉಳಿದಂಥ 5% ಆಸ್ಪತ್ರೆಯಲ್ಲಿ ವಿದೌಟ್ ಆಕ್ಸಿಜನ್ ಮತ್ತು ICU ಅಲ್ಲಿ ಇವತ್ತು ತಗೊಳ್ಳುವಂಥ ಒಂದು ವಿಚಾರ. ಇದಿರುವಾಗ ನೀವು ಲಾಕ್ಡೌನ್ ಮತ್ತು ಕರ್ಫ್ಯೂ ತಂದು ಜನರ ಮೇಲೆ ಕಷ್ಟದ ಮೇಲೆ ಕಷ್ಟ ತರುವಂತಹ ಒಂದು ಉದ್ದೇಶದಿಂದ ಏನಂತ ಸರ್ಕಾರ ಇವತ್ತು ಜನರಿಗೆ ತಿಳಿಸಬೇಕು. ನನಗೆ ಜ್ವರ ಬಂದು ನಾನು ಪಾಸಿಟಿವಿಟಿ ಚೆಕ್ ಮಾಡಿ ನಾನು ಮನೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ತೆಕ್ಕೊಂಡು ಗುಣಮುಖರಾಗುವುದಾದರೆ ನೀವು ಕರ್ಫ್ಯೂ ಮತ್ತು ಲಾಕ್ಡೌನ್ ತಂದಂಥ ಉದ್ದೇಶ ಯಾವುದು? ಇವತ್ತು ಇದರಿಂದ ಆಗುವಂಥ ಆ ಒಂದು ಆರ್ಥಿಕ ಮತ್ತು ಸಮಾಜದ ಕಷ್ಟಕರ ಪರಿಸ್ಥಿತಿಗೆ ಸರ್ಕಾರ ಇವತ್ತು ಆ ಜವಾಬ್ದಾರಿ ಮತ್ತು ಇವತ್ತು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಹಾಯ್ ಹೆಲೋ, ಸೆಪ್ಪೆ ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ವಿಶ್ವದಲ್ಲಿ ಆಗ್ತಾ ಇರುವ ಲೇಟೆಸ್ಟ್ ಸುದ್ದಿ ಹಾಗೂ ಅಪ್ಡೇಟ್ಸ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. 2021ರಲ್ಲಿ ಹೆಚ್ಚು ಬಿಟ್ಕಾಯಿನ್ ಗಣಿಗಾರಿಕೆ ಮಾಡಿದ 8 ದೇಶಗಳ ಸುದ್ದಿ ಮೂಲ. ಚೀನಾವನ್ನ ಲೆಕ್ಕಿಸದೆ 2021ರಲ್ಲಿ ಹೆಚ್ಚು ಬಿಟ್ಕಾಯಿನ್ ಮೈನಿಂಗ್ ಮಾಡಿದ 8 ದೇಶಗಳ ಪಟ್ಟಿ ಇಲ್ಲಿದೆ. ಯುನೈಟೆಡ್ ಸ್ಟೇಟ್ಸ್, ಕಜಕಿಸ್ತಾನ್, ರಷ್ಯಾ, ಕೆನಡಾ, ಇರಾನ್, ಮಲೇಷ್ಯಾ, ಜರ್ಮನಿ, ಐರ್ಲೆಂಡ್. ಬಿಟ್ಕಾಯಿನ್ ತನ್ನ ಉನ್ನತ ಸ್ಥಾನವನ್ನ ಕಳ್ಕೊಳ್ತಾ ಇದೆಯೇ? ಸುದ್ದಿ ಮೂಲ ಕಾಯಿನ್ ಗ್ರೀಕೋದ ಮಾಹಿತಿ ಪ್ರಕಾರ ಬಿಟ್ಕಾಯಿನ್ನ ಮಾರುಕಟ್ಟೆ ಪ್ರಾಬಲ್ಯ 3 ವರ್ಷಗಳಲ್ಲಿ ಕನಿಷ್ಠ 38.0%ಗೆ ಕುಸಿದಿದೆ. ಈ ಕುಸಿತ ಅತಿ ದೊಡ್ಡ ಕ್ರಿಪ್ಟೋ ಅಸೆಟ್ಸ್ ವ್ಯವಸ್ಥೆಯ ಮೇಲೇನೆ ತನ್ನ ಬಲವಾದ ಹಿಡಿತವನ್ನ ಕಳ್ಕೊಳ್ತಾ ಇದೆ ಅನ್ನುವ ಕಳವಳವನ್ನ ಉಂಟು ಮಾಡಿದೆ. ಡಿಸೆಂಬರ್ ಆರಂಭದಲ್ಲಿ ಬಿಡುಗಡೆಯಾದ ಜಿ ಕ್ರಿಪ್ಟೋ ಸಂಶೋಧನೆಯು ನಾವು ಆಲ್ಟ್ಕಾಯಿನ್ ಪ್ರಾಬಲ್ಯದ ಮಾರುಕಟ್ಟೆಯ ಅಂಚಿನಲ್ಲಿರುವುದನ್ನು ಸೂಚಿಸುತ್ತೆ. 2014ರಿಂದ ಆಲ್ಟ್ಕಾಯಿನ್ ಮಾರುಕಟ್ಟೆ ಪ್ರಾಬಲ್ಯ 3 ಪಟ್ಟು ಜಾಸ್ತಿ ಆಗಿದೆ. ಸುಮಾರು 21%ನಿಂದ ಇಂದು ಸುಮಾರು 60%ಗೆ ಏರಿಕೆಯಾಗಿದೆ. ಮೈಕ್ರೋಸ್ಟ್ರಾಟಜಿ ಹೆಚ್ಚು ಬಿಟ್ಕಾಯಿನ್ ನ್ಯೂಸ್ ಮೂಲವನ್ನ ಖರೀದಿಸುತ್ತೆ. ಮೈಕ್ರೋಸ್ಟ್ರಾಟಜಿ ತನ್ನ ಬಿಟ್ಕಾಯಿನ್ ಹಿಡುವಳಿಗಳನ್ನ ಮತ್ತೊಂದು ಖರೀದಿ ಒಳಗೆ ದ್ವಿಗುಣಗೊಳಿಸಿದೆ. ಇದೇ ಹೊತ್ತಲ್ಲಿ ಕಂಪನಿ ತನ್ನ ಬೃಹತ್ ಹಿಡುವಳಿಗಳಿಗೆ ಹೆಚ್ಚಿನ BTCಯನ್ನ ಸೇರಿಸೋದಕ್ಕೆ ಸುಮಾರು $100 ಮಿಲಿಯನ್ ಖರ್ಚು ಮಾಡಿದೆ. ಸಾರ್ವಜನಿಕವಾಗಿ ಪಟ್ಟಿ ಮಾಡಲಾದ ಕಂಪನಿಯು ಡಿಸೆಂಬರ್ 9 ಮತ್ತು 29ರ ನಡುವೆ ಒಟ್ಟು 1914 BTCಯನ್ನ ಖರೀದಿಸಿದೆ. ಪ್ರತಿ BTCಯನ್ನ ಸರಾಸರಿ $49,229ರಲ್ಲಿ ಖರೀದಿಸಲಾಯಿತು ಮತ್ತು ಖರೀದಿಸಿದ ಬಿಟ್ಕಾಯಿನ್ಗಳ ಒಟ್ಟು ವೆಚ್ಚ $94.2 ಮಿಲಿಯನ್ಗೆ ತಲುಪಿದೆ. ಕಳೆದ 2 ವರ್ಷಗಳಲ್ಲಿ ಕಂಪನಿಯು BTCಯಲ್ಲಿ ಸುಮಾರು $3.75 ಶತಕೋಟಿ ಖರ್ಚು ಮಾಡಿದೆ. ಕಂಪನಿಯ ಒಟ್ಟು ಬಿಟ್ಕಾಯಿನ್ ಹಿಡುವಳಿಗಳು ಈಗ $6.1 ಶತಕೋಟಿಗಿಂತ ಹೆಚ್ಚಿರೋದ್ರಿಂದ ಈ ಹೂಡಿಕೆಯು ಉತ್ತಮವಾಗಿ ಪಾವತಿಯಾಗಿದೆ. ಇದು ಅತ್ಯಂತ ಲಾಭದಾಯಕ ಹೂಡಿಕೆಯಾಗಿದೆ. ಸದ್ಯ ಕಂಪನಿಯು ತನ್ನ ಇತ್ತೀಚಿನ ಖರೀದಿಯೊಂದಿಗೆ ಅದರ ಬ್ಯಾಲೆನ್ಸ್ ಶೀಟ್ನಲ್ಲಿ ಒಟ್ಟು 124,391 BTCಯನ್ನ ಹೊಂದಿದೆ. ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಕುರಿತು ಮತ್ತಷ್ಟು ಸುದ್ದಿಗಳ ಜೊತೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. Zeppe and News 18 Network present Crypto Simplified.